ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಈ ವಿಡಿಯೋ ಎಲ್ಲ ನೀಟ್ 2026 ಆಸ್ಪಿರೆಂಟ್ಸ್ಗೋಸ್ಕರ. ಇವತ್ತು ಒಂದು ಪಬ್ಲಿಕ್ ನೋಟಿಸ್ ನ ರಿಲೀಸ್ ಮಾಡಿದ್ದಾರೆ, ಡೇಟೆಡ್ 8th of February, ಆಸ್ ಯು ಕ್ಯಾನ್ ಸಿ ಹಿಯರ್. ಸೊ ಏನು ಅಂತ ಅಂದ್ರೆ ನೀಟ್ 2026 ಎಕ್ಸಾಮಿಗೆ ನೀವು ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ಶುರು ಮಾಡಬಹುದು. ರಿಜಿಸ್ಟ್ರೇಷನ್ ವಿಂಡೋ ಓಪನ್ ಆಗಿದೆ. ಸೊ ಯು ಕ್ಯಾನ್ ಡೂ ಇಟ್ ಅಂಟಿಲ್ ದಿ 8th of March. 8th February ಇಂದ 8th of March ತನಕ ಒಂದು ತಿಂಗಳ ಟೈಮ್ ಕೊಟ್ಟಿದ್ದಾರೆ. 8th March ರಾತ್ರಿ 9 ಗಂಟೆ ತನಕ ನೀವು ಆನ್ಲೈನ್ ಮಾತ್ರ ಇದು ಅಪ್ಲಿಕೇಶನ್ ಮಾಡೋದಕ್ಕೆ ಸಾಧ್ಯ, ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಸೊ ಆನ್ಲೈನ್ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು ಒಫಿಷಿಯಲ್ ನೀಟ್ ವೆಬ್ಸೈಟ್ ನಲ್ಲಿ. ಸೊ ಇದಿದೆ ನೋಟಿಸ್ ಅಲ್ಲಿ ಏನಿದೆ ಅಂತ ನೋಡೋಣ. ಲಾಸ್ಟ್ ಡೇಟ್ ಆಫ್ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಆಫ್ ಫೀ ಥ್ರೂ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಮಾಡೋ ಹಾಗಿದ್ರೆ 11:50 PM ತನಕ ಕೂಡ ಮಾಡಬಹುದು. ಏನಾದ್ರೂ ಕರೆಕ್ಷನ್ಸ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನೀವೇನಾದ್ರೂ ಬೈ ಮಿಸ್ಟೇಕ್ ಡಾಕ್ಯುಮೆಂಟ್ಸ್ ತಪ್ಪಾಗಿ ಅಪ್ಲೋಡ್ ಮಾಡಿರ್ತೀರಾ, ಏನಾದ್ರೂ ಫಿಂಗರ್ ಪ್ರಿಂಟ್ ಸರಿಯಾಗಿ ಬಂದಿಲ್ಲ, ಹಂಗೆಲ್ಲ ಇದ್ರೆ ಕರೆಕ್ಷನ್ ವಿಂಡೋನ ಆಮೇಲೆ ಓಪನ್ ಮಾಡ್ತಾರೆ. ಸೊ ಕರೆಕ್ಷನ್ ವಿಂಡೋ ಜಸ್ಟ್ ಫಾರ್ ಅ ಫ್ಯೂ ಡೇಸ್, 10th March ಇಂದ 12th March ತನಕ ಓಪನ್ ಇರುತ್ತೆ. ಸೊ ಅವಾಗ ಏನೇ ಕರೆಕ್ಷನ್ಸ್ ಇದ್ರು ಮಾಡ್ಕೊಳ್ಬಹುದು. ಆದಷ್ಟು ಏನು ಪ್ರಾಬ್ಲಮ್ ಆಗದೆ ಇರೋ ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡೇ ನೀವು ಅಪ್ಲೈ ಮಾಡಿ. ಸೊ ಹಿಯರ್ ಯು ಕ್ಯಾನ್ ಸಿ ಎಷ್ಟು ಫೀಸ್ ಕಟ್ಟಬೇಕಾಗತ್ತೆ ರಿಜಿಸ್ಟ್ರೇಷನ್ಗೆ ಅಂತ ಇಲ್ಲಿ ಹೇಳ್ತೀನಿ. ಜನರಲ್ ಕ್ಯಾಟಗರಿ ಆಗಿದ್ರೆ 1700 rupees, ಜನರಲ್ EWS OBC ನಾನ್ ಕ್ರಿಮಿ ಲೇಯರ್ ಆಗಿದ್ರೆ 1600 rupees, SC ST ಅಥವಾ PWBD ಅಥವಾ ಥರ್ಡ್ ಜೆಂಡರ್ ಆಗಿದ್ರೆ 1000 rupees, ಔಟ್ಸೈಡ್ ಇಂಡಿಯಾ ಆಗಿದ್ರೆ ಫೀಸ್ ಇಸ್ 9500 rupees. ಅದಾದ್ಮೇಲೆ ಮಿಕ್ಕಿ ಡೀಟೇಲ್ಸ್ ಎಲ್ಲ ಸದ್ಯಕ್ಕೆ ನಮಗ್ ಬೇಡ. ಯಾ ಸೊ ಯಾವ ವೆಬ್ಸೈಟ್ ನಲ್ಲಿ ನೀವು ಅಪ್ಲೈ ಮಾಡ್ಬೋದು ಅಂತ ಅಂದ್ರೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, neet.nta.nic.in. ಅಲ್ಲಿ ಮಾತ್ರ ನೀವು ಅಪ್ಲೈ ಮಾಡಕ್ ಸಾಧ್ಯ, ಆನ್ಲೈನ್ ಮಾತ್ರ ಅಪ್ಲೈ ಮಾಡಕ್ ಸಾಧ್ಯ, ಆಫ್ಲೈನ್ ನೀವು ರಿಜಿಸ್ಟರ್ ಮಾಡಕ್ ಆಗಲ್ಲ. ಓಕೆ, ಸೊ ಇದಕ್ಕೆ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನ ಒಂದ್ಸಲ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಗಮನ ಇಟ್ಟು ಫಸ್ಟ್ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿ ಇಟ್ಕೊಳ್ಳಿ. ಹರಿಬರಿಯಲ್ಲಿ ಹೆಂಗಂದ್ರೆ ಹಂಗೆ ನೀವು ಅಪ್ಲೈ ಮಾಡಬೇಡಿ, ಏನು ಮಿಸ್ಟೇಕ್ಸ್ ಆಗದೆ ಇರೋ ಹಂಗೆ ಎಲ್ಲ ಫಸ್ಟ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಟ್ಕೊಂಡು ಆಮೇಲೆ ಅಪ್ಲಿಕೇಶನ್ ನ ನೀವು ಫಿಲ್ ಮಾಡ್ಬೋದು. ಓಕೆನಾ? ಸೊ ಮೊದಲನೇದೇನು ಅಂತ ಅಂದ್ರೆ ನಮ್ಗೆ 2 ರೀತಿಯ ಫೋಟೋಸ್ ಬೇಕಾಗತ್ತೆ ನಿಮ್ದು. ಈ ಫೋಟೋಸ್ ಹೊಸದಾಗಿರ್ಬೇಕು, ತುಂಬಾ ಹಳೆದು 10th ಸ್ಟ್ಯಾಂಡರ್ಡ್ ಅಲ್ಲಿ ತೆಗೆಸ್ಕೊಂಡಿರೋದು ಸ್ಕೂಲ್ ಯೂನಿಫಾರ್ಮ್ ನಲ್ಲಿ ಅದೆಲ್ಲ ವರ್ಕ್ ಆಗಲ್ಲ. ಸೊ ಕಲರ್ಡ್ ಫೋಟೋ ಬೇಕು. 3 ತಿಂಗಳಿಗಿಂತ ಹಳೆ ಫೋಟೋ ಇರಬಾರ್ದು, ವಿತಿನ್ 3 months ತೆಗ್ಸಿರೋದಿರ್ಬೇಕು. ಕಲರ್ಡ್ ಫೋಟೋ ಇರಬೇಕು, ಬ್ಯಾಕ್ ಗ್ರೌಂಡ್ ವೈಟ್ ಕಲರ್ ಇರಬೇಕು. ಫೋಟೋ ಅಲ್ಲಿ 80% ನಿಮ್ ಮುಖ ಕಾಣಿಸ್ಬೇಕು. ಕನ್ನಡಕ ಹಾಕೊಳ್ಳೋದು, ಸನ್ ಗ್ಲಾಸ್ ಹಾಕೊಳ್ಳೋದು, ಟೋಪಿ ಹಾಕೊಳ್ಳೋದು ಇದೆಲ್ಲ ಏನು ಎಕ್ಸ್ಟ್ರಾ ಆಕ್ಸೆಸರೀಸ್ ಇರಬಾರ್ದು. ಮುಖ ಫುಲ್ ಕ್ಲಿಯರ್ ಕಾಣಿಸ್ಬೇಕು, ಕಿವಿ ಕೂಡ ಕಾಣಿಸ್ಬೇಕು, ಕಿವಿ ಕವರ್ ಆಗೋ ಹಾಗಿಲ್ಲ. ಸೊ ಆ ರೀತಿಯ ಒಂದು ಫೋಟೋಗ್ರಾಫ್ ನ ನೀವು ತೆಗೆಸ್ಕೊಳ್ಬೇಕು. ಅಂಡ್ ಈ ಫೋಟೋಲಿ ಕೆಳಗಡೆ ನೀವು ಆ ಡೇಟ್ ನ ಮತ್ತೆ ನಿಮ್ಮ ಪೂರ್ತಿ ಹೆಸರನ್ನ ಪ್ರಿಂಟ್ ಮಾಡಿಸಿರ್ಬೇಕು, ಅದು ಅಲ್ಲಿ ಮೆನ್ಷನ್ ಆಗಿರ್ಬೇಕು. ಬರೀ ಫೋಟೋ ಹೇಗಿರ್ಬೇಕು ಅನ್ನೋದು ಮಾತ್ರ ಅಲ್ಲ, ಅದ್ರ ಸೈಜ್ ಎಷ್ಟಿರ್ಬೇಕು ಅದು ಕೂಡ ಮುಖ್ಯ, ಯಾವ ಫಾರ್ಮ್ಯಾಟ್ ನಲ್ಲಿ ಅಪ್ಲೋಡ್ ಮಾಡ್ತೀರಾ ಅದು ಕೂಡ ಮುಖ್ಯ. ಸೊ ಈ ಫೋಟೋಗ್ರಾಫ್ಸ್ ನಿಮ್ಗೆ 10 to 200 kbs ಅಷ್ಟು ಇರಬೇಕು, JPEG ಫಾರ್ಮ್ಯಾಟ್ ನಲ್ಲಿ ಇರಬೇಕು. ಇದನ್ನ ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಇದಾದ ನಂತರ ನಿಮ್ಮ ಸಿಗ್ನೇಚರ್ ಬೇಕಾಗತ್ತೆ. ಸಿಗ್ನೇಚರ್ ಡಿಜಿಟಲಿ ಟ್ಯಾಬ್ ಮೇಲೆ ಡ್ರಾ ಮಾಡಿ ಆಮೇಲೆ ಕಳ್ಸೋದು ಆ ಥರ ಇರಬಾರ್ದು. ಇಟ್ ಶುಡ್ ಬಿ ಡ್ರಾನ್ ಆನ್ ಪೇಪರ್ ಯೂಸಿಂಗ್ ಅ ಬ್ಲ್ಯಾಕ್ ಪೆನ್. ವೈಟ್ ಕಲರ್ ಪೇಪರ್ ಮೇಲೆ ಬ್ಲ್ಯಾಕ್ ಕಲರ್ ಪೆನ್ ಅಲ್ಲಿ ನೀವು ಸೈನ್ ಮಾಡಿರ್ಬೇಕು. ನಿಮ್ಮ ಹೆಸರನ್ನ ಫುಲ್ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ನಲ್ಲಿ ಬರೆಯೋದು, ಅದೆಲ್ಲ ಸಿಗ್ನೇಚರ್. ಹ್ಯಾಂಡ್ ರಿಟನ್ ಹೆಂಗೆ ನಿಮ್ಮ ನಾರ್ಮಲ್ ಹ್ಯಾಂಡ್ ರೈಟಿಂಗ್ ಇರುತ್ತೆ, ಹೆಂಗೆ ನಾವು ಸರ್ಜರಿ ಅಲ್ಲ ಸಿಗ್ನೇಚರ್ ನ್ಯಾಚುರಲ್ ಆಗಿ ಮಾಡ್ತೀವಿ, ಆ ತರ ನೀವು ಸೈನ್ ಮಾಡ್ಬೇಕಾಗತ್ತೆ. ಆ ಸೈನ್ ನ ನೀವು ಮತ್ತೆ ಫೋಟೋ ತಗೊಳ್ಬೇಕು, ಅದು ಕೂಡ JPEG ಫಾರ್ಮ್ಯಾಟ್ ನಲ್ಲೇ ಬೇಕಾಗುತ್ತೆ ನಿಮ್ಗೆ. ಅದರ್ ಸೈಜ್ ಶುಡ್ ಬಿ ಬಿಟ್ವೀನ್ 4 KB to 30 KB. ಇದಾದ ನಂತರ ನಿಮ್ಗೆ ಥಂಬ್ ಇಂಪ್ರೆಷನ್ ಹಾಗೆ ಫಿಂಗರ್ ಪ್ರಿಂಟ್ ಬೇಕಾಗತ್ತೆ. ಬರೀ ಥಂಬ್ ಅಲ್ಲ, 10 ಫಿಂಗರ್ಸ್ ಇಂಪ್ರೆಷನ್ ಬೇಕಾಗತ್ತೆ. ಇದಕ್ಕೆ ಅದರದೇ ಆದ ಒಂದು ಟೆಂಪ್ಲೇಟ್ ಇರುತ್ತೆ, ಅದನ್ನ ನೀವು ಚೆಕ್ ಮಾಡ್ಕೊಳ್ಬಹುದು. ಆಕ್ಚುಲಿ ಈ ತರ ಇರುತ್ತೆ, ಆಯ್ತಾ? ಸೊ ಈ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇಂಪ್ರೆಷನ್ಸ್ ಆ ರೀತಿ ಬರಬೇಕು. ಅದನ್ನ ಮಾಡೋದಕ್ಕೆ ನೀವು ವೈಟ್ ಕಲರ್ ಒಂದು ಪ್ಲೇನ್ ಪೇಪರ್ ತಗೊಳ್ಳಿ, ಬ್ಲೂ ಕಲರ್ ಇಂಕ್ ಪ್ಯಾಡ್ ತಗೊಳ್ಳಿ, ಕ್ಲಿಯರ್ ಆಗಿ ಸ್ಮಡ್ಜ್ ಆಗದೆ ಇರೋಂಗೆ 2-3 ಸಲ ಟ್ರೈ ಮಾಡಿ ಬೇರೆ ಪೇಪರ್ ಮೇಲೆ, ಆಮೇಲೆ ಫೈನಲ್ ಪ್ರಿಂಟ್ ಕೊಡಿ. ಅದ್ರಲ್ಲಿ ಏನಾದ್ರು ಸ್ಮಡ್ಜಿಂಗ್ ಆಗಿದ್ರೆ, ಸರಿಯಾಗಿ ಬಂದಿಲ್ಲ ಅಂತ ಅಂದ್ರೆ ಮತ್ತೆ ರಿಜೆಕ್ಟ್ ಆಗ್ಬೋದು. ಓಕೆನಾ? ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೂಫ್ ಆಫ್ ಐಡೆಂಟಿಟಿ, ಆಧಾರ್ ಕಾರ್ಡ್ ಆ ಥರದ್ದು ಅದು ಬೇಕಾಗುತ್ತೆ. ಸೊ ಥಂಬ್ ಇಂಪ್ರೆಷನ್ ಮತ್ತೆ ಆಧಾರ್ದು ಪ್ರೂಫ್, ಅದಕ್ಕೆ 10 to 200 KB ಅಷ್ಟಿರ್ಬೇಕು. ಅಂಡ್ ಇಟ್ ಶುಡ್ ಬಿ ಇನ್ JPEG ಫಾರ್ಮ್ಯಾಟ್. ಅದಾದ ನಂತರ ಎಷ್ಟೊಂದು ಜನ ಸೆಕೆಂಡ್ PUC ಎಕ್ಸಾಮ್ ಇನ್ನ ಬರ್ದಿರಲ್ಲ, ಫ್ರೆಶರ್ಸ್ ಅಟೆಂಪ್ಟ್ ಮಾಡ್ತಾ ಇರ್ತೀರಾ, ಅವ್ರ ಹತ್ರ ಸೆಕೆಂಡ್ PUC ಸರ್ಟಿಫಿಕೇಟ್ ಇರಲ್ಲ.
ಅದಕ್ಕೆ ನಿಮ್ಮ 10th ಸ್ಟ್ಯಾಂಡರ್ಡ್ದು ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಕಾರ್ಡ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಒಂದೊಂದು ಬೋರ್ಡ್ನಲ್ಲೆಲ್ಲ ಏನು ಮಾಡ್ತಾರೆ, ಒಂದೊಂದು ಬೇರೆ ಬೇರೆ ಸ್ಟೇಟ್ನಲ್ಲಿ ಅವ್ರಿಗೆ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಸೆಪರೇಟ್, ಮಾರ್ಕ್ ಶೀಟ್ ಅಂತ ಸೆಪರೇಟ್ ಆಗಿ ಕೊಡ್ತಾರೆ. ಹಂಗೇನಾದ್ರೂ ಕೊಟ್ಟಿದ್ರೆ ನೀವು ಎರಡು ಸೆಪರೇಟ್ ಆಗಿ ಅಪ್ಲೋಡ್ ಮಾಡಬೇಕು. ನಮ್ಮಲ್ಲಿ ಇಲ್ಲಿ ಮೋಸ್ಟ್ಲಿ ಕರ್ನಾಟಕದಲ್ಲಿ ಒಂದೇ ಮಾರ್ಕ್ಸ್ ಕಾರ್ಡ್ ಸಿಗೋದು ನಮಗೆ. ಸೊ ಎರಡೂ ಕಡೆ ಅದನ್ನೇ ನೀವು ಅಪ್ಲೋಡ್ ಮಾಡಿಬಿಡಿ. ದಟ್ ಶುಡ್ ಬಿ ಇನ್ PDF ಫಾರ್ಮ್ಯಾಟ್. ಇದರದ್ದು 50 to 300 KB ಅಷ್ಟು ಸೈಜ್ ಇರಬೇಕು. ಅಡ್ರೆಸ್ ಪ್ರೂಫ್ ಬೇಕಾಗತ್ತೆ, ನಿಮ್ಮ ಕರೆಂಟ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಎರಡದ್ದು. ಅದರದ್ದು ಕೂಡ PDF 50 to 300 KB ಇರಬೇಕು. ಇನ್ನು ಮುಂದೆ ನಾನು ಏನೆಲ್ಲ ಹೇಳ್ತೀನಿ ಅದು ಕೆಲವು ಇಂಡಿವಿಜುವಲ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ, ಎಲ್ಲರಿಗೂ ಆಗಲ್ಲ. ಯಾರ್ದೆಲ್ಲ ಕಾಸ್ಟ್ ಸರ್ಟಿಫಿಕೇಟ್ ಅಥವಾ ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕಾಗತ್ತೆ ಅವ್ರು ಮಾತ್ರ, ಓಕೆ, ಏನಾದರೂ ರಿಸರ್ವೇಷನ್ ಎಲ್ಲ ಇದ್ರೆ ಅಂಥವ್ರು ಮಾತ್ರ ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟ್ನ ರೆಡಿ ಇಟ್ಕೊಳ್ಳಿ. ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಸೇಮ್ ಫಾರ್ಮ್ಯಾಟ್, PDF ಸೇಮ್ ಸೈಜಲ್ಲಿ. PWBD ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ದು ಅವರಿಗೂ ಕೂಡ ಒಂದು ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟ್ನ ಯು ಹ್ಯಾವ್ ಟು ಕೀಪ್ ಇಟ್ ಹ್ಯಾಂಡಿ. ಕೆಲವೊಂದು ಬೋರ್ಡ್ಸ್ನಲ್ಲಿ ಅಗೇನ್ CGPA ಇಂದ ಪರ್ಸೆಂಟೇಜ್ಗೆ CGPL ಕೊಟ್ಟಿರ್ತಾರೆ ಸ್ಕೋರ್ನ, ಅದನ್ನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿರುವಂತಹ ಕನ್ವರ್ಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಫ್ ಯು ಬಿಲಾಂಗ್ ಟು ಒನ್ ಸಚ್ ಬೋರ್ಡ್ ನಿಮ್ಗೆ ಅದು ಬೇಕಾಗತ್ತೆ. ಇಂಡಿಯಾಯಿಂದ ಆಚೆ ಇರೋರು, ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಥವಾ ಓವರ್ಸೀಸ್ ಇರೋರು ವಿತ್ ಇಂಡಿಯನ್ ಸಿಟಿಸನ್ಶಿಪ್ ಅಂಥವರಿಗೆಲ್ಲ, ಅಥವಾ ಫಾರಿನ್ ನ್ಯಾಷನಲ್ಸ್ ಅವರಿಗೆಲ್ಲ ಇಲ್ಲ ಎಂಬಸಿ ಸರ್ಟಿಫಿಕೇಟ್ ಬೇಕಾಗುತ್ತೆ, ಇಲ್ಲ ಸಿಟಿಸನ್ಶಿಪ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅಥವಾ ನಿಮ್ದು ಪಾಸ್ಪೋರ್ಟ್ ಇಂದು ಫಸ್ಟ್ ಪೇಜ್ ಲಾಸ್ಟ್ ಪೇಜು ಅದರದ್ದು ಕಾಪಿ ಕೇಳ್ತಾರೆ. ಸೊ ಇದೆಲ್ಲ ಕೂಡ ನೀವು ರೆಡಿ ಇಟ್ಕೊಂಡಿರಿ. ನಾ ಹೇಳಿದೀನಿ, ಮತ್ತೆ ಇನ್ನೊಂದ್ಸಲ ಇಂಪಾರ್ಟೆಂಟ್ ರಿಪೀಟ್ ಮಾಡ್ಬಿಡ್ತೀನಿ. ಯಾವುದೋ ಹಳೆ ಕಾಲದ ಫೋಟೋ ಬ್ಲ್ಯಾಕ್ ಅಂಡ್ ವೈಟ್ ಸ್ಕೂಲಲ್ಲಿ ತೆಗ್ಸಿರೋದೆಲ್ಲ ವರ್ಕ್ ಆಗಲ್ಲ. ಲೇಟೆಸ್ಟ್ ಫೋಟೋ ಇರಬೇಕು, ಮುಖ ಕ್ಲಿಯರ್ ಆಗಿ ಕಾಣಿಸ್ಬೇಕು, ಕಲರ್ ಫೋಟೋ ಇರಬೇಕು, ಕಿವಿ ಕಾಣಿಸ್ಬೇಕು, ಆಮೇಲೆ ಕೆಳಗಡೆ ನಿಮ್ಮ ಹೆಸರು ಯಾವಾಗ ಫೋಟೋ ತೆಗ್ಸಿರೋದು ವಿತಿನ್ 3 months ಅಲ್ವಾ, ಆ ಡೇಟ್ ಕೂಡ ಮೆನ್ಷನ್ ಆಗಿರ್ಬೇಕು. ಓಕೆನಾ? ಅಂಥದ್ದೇ ಫೋಟೋನ ಅಪ್ಲೋಡ್ ಮಾಡಿ. ಸೆಲ್ಫಿ ಕ್ಯಾಮ್ರಲ್ಲಿ ತಗೊಂಡಿರೋದು ಅದೆಲ್ಲ ವರ್ಕ್ ಆಗಲ್ಲ. ಕ್ಲೀನಾಗಿ ಹೋಗಿ ಫೋಟೋ ಹಿಡಿಸ್ಕೊಂಡು ಅಪ್ಲೋಡ್ ಮಾಡಿ, ಬಿಕಾಸ್ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಯು ಅಲ್ವಾ. ಸೊ ಸಿಗ್ನೇಚರ್ ವೈಟ್ ಕಲರ್ ಪೇಪರ್ ಮೇಲೆ ಬ್ಲ್ಯಾಕ್ ಕಲರ್ ಇಂಕ್ ಪೆನ್ ಅಲ್ಲ, ಬ್ಲ್ಯಾಕ್ ಕಲರ್ ಪೆನ್ನಲ್ಲೇ ಸಿಗ್ನೇಚರ್ ಇರಬೇಕು. ಫಿಂಗರ್ ಪ್ರಿಂಟ್ ಥಂಬ್ ಇಂಪ್ರೆಷನ್ಗೆ ವೈಟ್ ಕಲರ್ ಪೇಪರ್ ಮೇಲೆ ಬ್ಲೂ ಕಲರ್ ಇಂಕ್ ಪ್ಯಾಡ್ ಇಂದ ನೀವು ಥಂಬ್ ಇಂಪ್ರೆಷನ್ನ ಸ್ಮಡ್ಜಿಂಗ್ ಇಲ್ಲದೆ ಕ್ಲಿಯರ್ ಆಗಿ ಮಾಡಬೇಕು. ಓಕೆ, ಸೊ ಇನ್ ಮಿಕ್ಕಿದ್ದೆಲ್ಲ ಆಬ್ವಿಯಸ್, ಅದ್ರಲ್ಲಿ ನೀವೇನು ಮಾಡುವಂಥದ್ದಿರಲ್ಲ. ಆ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ ಅಷ್ಟೇ. ಓಕೆ, ಸೊ ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ನಿಮ್ಗೆ ಇದ್ರ ರಿಗಾರ್ಡಿಂಗ್ ಏನೇ ಡೌಟ್ಸ್ ಇದ್ರು ಲೆಟ್ ಮೀ ನೋ ಇನ್ ದ ಚಾಟ್. ಐ ವಿಲ್ ಆನ್ಸರ್ ದೆಮ್ ಆಲ್. ಓಕೆ, ಆಲ್ ದ ವೆರಿ ಬೆಸ್ಟ್.